ಹೇಳಿ ಹೋಗು ಕಾರಣ ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್. ಇಬ್ಬರೂ ತುಂಬಾ ಹೊತ್ತು ದುಃಖಳಿಸಿ ಅತ್ತಿದ್ದರು. ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ. ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ. ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ. ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಈ ತನಕ ಹಿಮವಂತ್ ಎಲ್ಲರನ್ನೂ ಮುಟ್ಟಿದ್ದಾನೆ, ಯಾರನ್ನೂ ಸ್ಪರ್ಶಿಸಿಲ್ಲ. ಅದನ್ನು ಹೇಳಿಕೊಟ್ಟವರು ಅವರೇ, ನರಸಿಂಹಯ್ಯ. ಮುಟ್ಟೋದು ಮುಟ್ಟಿಸಿಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ. ಸ್ಪರ್ಶಿಸೋದು ಅಂತೀವಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದು. ತಾಕೋದು ಅಂತೀವಿ ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ತುಂಬಿತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ. ಬಿಳಿ ಶಾಲೆಯಲ್ಲಿ 7ನೇ ಕ್ಲಾಸು ಮುಗಿಸಿ ದಿಕ್ಕುಗಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನು ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲಿನ ಮೇಲೆ ಕೂಡಿಸಿಕೊಂಡು ಹೋದದ್ದು ಅವರೇ. ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದವರು ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದಿಕೊಂಡಿಲ್ಲವಲ್ಲ ಮಗ ಅನ್ನುವ ಹೊತ್ತಿಗೆ ದನಿ ಗದ್ಗದವಾಗಿತ್ತು. ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲು ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದ್ದರು. ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲು ಹತ್ತಗೊಡಲಿಲ್ಲ. ನಡಿಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವೂ ಸಿಗುತ್ತೆ, ಮಲಗಿದಷ್ಟು ಸುಖ ಸಿಗುತ್ತೆ. ಹಂಗೆ ಸಿಗೋ ಸುಖ ಕಸುವನ್ನು ಕೊಲ್ಲುತ್ತೆ. ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ. ಜ್ವರದಲ್ಲೇ ಎದ್ದು ಬೊಬ್ಬೆ ಇದ್ದ ಕಾಲಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು. ಕಣ್ಣಲ್ಲಿ ವಿನಂತಿ ಇತ್ತು. ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂಡು ಬಟ್ಟಲು ಕೈಯಲ್ಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್. ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ. ಅದು ಕಸುವಾಗಿರುತ್ತೆ, ತುಂಬಾ ದೃಢವಾಗಿರುತ್ತೆ. ಅವನು ಹಠಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ. ಅವಳು ಸ್ನಾನ ಮುಗಿಸಿ ಹೆರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು. ಕೈಗೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆರಿದರೇನೋ. ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕಕ್ಕೆ ಅಂಗಳದಲ್ಲಿ ನಿಲ್ಲಿಸಿ ಧೋಧೋ ತಣ್ಣೀರು ರೂಢಿ ಮಾಡಿಸಿಬಿಟ್ಟಿದ್ದಳು. ಬಡತನವೆಂಬುದು ತೀರಾ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿಬಿಡುವ ರೂಢಿ. ಆದರೂ ಹೆರಳು ಹೆಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡುಗುತ್ತಿದ್ದವು. ಹಾಗೆ ಇಬ್ಬರೂ ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯ ಮುಂದು